ಯೋಗ ಗುರು ಬಾಬಾ ರಾಮದೇವ್ ಅವರ ಮೇಣದ ಪ್ರತಿಮೆ ದಿಲ್ಲಿಯಲ್ಲಿ ಅನಾವರಣ. ಅಮೆರಿಕದ ಮ್ಯಾನ್ಹಂಟನ್ನಲ್ಲಿರುವ ಮ್ಯೂಸಿಯಂನಲ್ಲಿ ಇರಿಸಲಾಗುವ ಪ್ರತಿಮೆ ನ್ಯೂಯಾರ್ಕ್ನಲ್ಲಿರುವ ಮೇಡಮ್ ಟುಸಾಡ್ಸ್ ಮ್ಯೂಸಿಯಂನಲ್ಲಿ ಪ್ರತಿಷ್ಠಿತರ ಸಾಲಿನಲ್ಲಿ ರಾಮದೇವ್. ಆದಾಯ ಸಂಗ್ರಹದಲ್ಲಿ ಇತಿಹಾಸ ಬರೆದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠ 33 ದಿನದಲ್ಲಿ 4,15,32,738 ರು ನಗದು, 44 ಗ್ರಾಂ ಚಿನ್ನ, 3,642 ಗ್ರಾಂ ಬೆಳ್ಳಿ ಸಂಗ್ರಹ. 2023ರ ಆರಾಧನೆ ವೇಳೆ 3.82 ಕೋಟಿ ರು ಸಂಗ್ರಹವಾಗಿದ್ದೇ ಇದುವರೆಗಿನ ದಾಖಲೆ. ಮಂಡ್ಯ ಜಿಲ್ಲೆಯ ಕೆರಗೂಡು ಗ್ರಾಮದಲ್ಲಿ ಸದ್ದು ಮಾಡುತ್ತಿರುವ ಹನುಮಧ್ವಜ ವಿವಾದಕ್ಕೆ ಸರ್ಕಾರದಿಂದ ರಾಷ್ಟ್ರಧ್ವಜದ ಅಸ್ತ್ರ. ಮಂಡ್ಯದ ಹಳ್ಳಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ರೈತರು ಹಾಗೂ ರೈತ ಮಹಿಳೆಯರಿಂದ ಪಡೆದುಕೊಳ್ಳುವ ಮೂಲಕ ಬಿಜೆಪಿಗೆ ತಿರುಗೇಟು ಕೊಟ್ಟ ಶಾಸಕ ರವಿ ಗಾಣಿಗ. ಬಿಜೆಪಿಯವರು ಅನಗತ್ಯವಾಗಿ ಸಮಸ್ಯೆ ಸೃಷ್ಟಿಸುತ್ತಿದ್ದಾರೆ ಎಂದು ಸಿಎಂ ಸೇರಿದಂತೆ ರಾಜ್ಯ ಸಚಿವರು ಕಿಡಿ. ಹನುಮಧ್ವಜ ವಿವಾದದ ವಿಚಾರವಾಗಿ ಬಿಜೆಪಿ ವಿರುದ್ಧ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶ. ಹನುಮ ನಮಗೂ ದೇವರು, ಆದರೆ ಸರ್ಕಾರಿ ಜಾಗದಲ್ಲಿ ಧಾರ್ಮಿಕ ಧ್ವಜ ಹಾರಿಸುವಂತಿಲ್ಲ. ರಾಷ್ಟ್ರಧ್ವಜ ಹಾರಿಸುತ್ತೇವೆ ಎಂದು ಅನುಮತಿ ಪಡೆದು ಹನುಮಧ್ವಜ ಹಾರಿಸಿದ್ದಾರೆ ಎಂದು ಗೃಹ ಸಚಿವ. ಭಾರತ ಹಾಗೂ ಇಂಗ್ಲೆಂಡ್ ನಡುವಣ 5 ಪಂದ್ಯಗಳ ಟೆಸ್ಟ್ ಸರಣಿ ನಡೆಯುತ್ತಿದೆ. ಫೆಬ್ರವರಿ 2ರಂದು ವಿಶಾಖಪಟ್ಟಣಂನಲ್ಲಿ 2ನೇ ಟೆಸ್ಟ್ ಪಂದ್ಯ ಆರಂಭವಾಗಲಿದೆ. ನಮ್ಮ ಎಲ್ಲ ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸಲು ನಾವು ಸಿದ್ಧ ಎಂದ ಬ್ರೆಂಡನ್ ಮೆಕಲಮ್.